ಚಾನಲ್. ಇವತ್ತಿನ ಬ್ಲಾಗ್ ಏನಪ್ಪಾ ಅಂತಂದ್ರೆ ದಿಯಾ ಖುಷಿದ್ ಎಲ್ಲ ಆಕ್ಸೆಸರೀಸ್ ಅಕ್ಕಡ ಬವ್ವ ಈ ತರದ್ದೆಲ್ಲಾನು ತೋರಿಸ್ತಾ ಇದ್ದೇವೆ. ಇವತ್ತ ಸ್ಟಾರ್ಟ್ ಮಾಡೋಣ ಇವತ್ತು ಬ್ಲಾಗ್. ಫಸ್ಟ್ ಸ್ಟಾರ್ಟಿಂಗ್ ಅವರು ಈ ತರ ಹೇರ್ ಬ್ಯಾಂಡ್, ಹೇರ್ ಬ್ಯಾಂಡ್ ಅಂತ ಅಂತಾರೆ, ತುಂಬಾ ಇಷ್ಟ ಇವರಿಗೆ. ಹಾ, ಇದು ಹೇರ್ ಬ್ಯಾಂಡು ಎಷ್ಟು ಕಲೆಕ್ಷನ್ ಇದೆ ಅಂದ್ರೆ ಇವ್ರದ್ದು ತುಂಬಾ ಇದೆ. ಅದಕ್ಕೆ ಒಂದೊಂದು ಕಲೆಕ್ಷನ್ ತೋರಿಸ್ಬೇಕಂತ ಅನ್ಕೊಂಡಿದ್ದೇನೆ. ನೋಡಿ, ಇದು ಈ ತರದ್ದು ಹೇರ್ ಬ್ಯಾಂಡ್ ಇದೆ. ಇದೆಷ್ಟು ಕ್ಯೂಟ್ ಇದೆ ನೋಡಿ. ಮೇಲೆ ಬಟ್ಟೆ ಇದೆ, ಒಂದು ಇದು ಮುತ್ತು ಹಾಕಿದ್ದಾರೆ, ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಮತ್ತು ಕ್ಲಿಪ್ಸ್ ಇದೆ. ಆಮೇಲೆ ಇದು ಬರ್ತ್ಡೇ ಟೈಮ್ ಅವಳಿಗೆ ಈ ತರ ಕಿರೀಟ ತಗೊಂಡಿತ್ತು. ಸ್ವಲ್ಪ ಎಲ್ಲಾನು ಕಲರ್ಸ್ ಹೋಗಿದೆ, ಚೆನ್ನಾಗಿತ್ತು. ಇದು ಚೆನ್ನಾಗಿದೆ, ಅವತ್ತು ಹಾಕಿದಾಗೂ ಚೆನ್ನಾಗಿ ಕಾಣಿಸಿತ್ತು ಇವಳಿಗೆ. ಆಮೇಲೆ ಈ ತರ ಹೇರ್ ಬ್ಯಾಂಡ್ ತರ ಇಲ್ಲಿ ಹಾಕಿ, ಆಮೇಲೆ ಇದು ತುಂಬಾ ಇಷ್ಟ ಆಯ್ತು ಅವಳಿಗೆ. ಇದು ಆಮೇಲೆ ಈ ತರ ಒಂದು ಎಲ್ಲ ಸ್ಕೂಲ್ ಡ್ರೆಸ್ ಫಂಕ್ಷನ್ ಇದ್ದಾಗ ಎಲ್ಲಾನು ಹೆಲ್ಪ್ ಆಗುತ್ತೆ. ಇಷ್ಟೆಲ್ಲ ಇದೆ ಅಂತ ಏನು ಹಾಳಾಗಲ್ಲ ಅಂತ ಏನಿಲ್ಲ, ಇದೆಲ್ಲ ಹಾಳಾಗಲ್ಲ, ಎಲ್ಲ ಚೆನ್ನಾಗಿರುತ್ತೆ. ಇದು ತುಂಬಾ ಕ್ಯೂಟ್ ಇದೆ ನೋಡಿ. ಆಮೇಲೆ ಇವು ಎಲ್ಲಾನು ಚೆನ್ನಾಗಿದೆ, ಯೂಸ್ ಮಾಡ್ತಾರೆ. ಮುಂಜಾನೆ ಮೇಕಪ್ ಮಾಡು ಹೇಳಿದಾಗ ಅದು ತುಂಬಾ ಯೂಸ್ ಆಗುತ್ತೆ. ಆಮೇಲೆ ಇರುದಿಲ್ಲ. ಆಮೇಲೆ ಇದು ನೋಡಿ, ಇದು ಚೆನ್ನಾಗಿದೆ, ಕ್ಯೂಟ್ 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 ಇಟ್ಟ ಪಪ್ಪಿ ಪಪ್ಪಿ ತರ. ಇದು ಖುಷಿಗೆ ಕ್ಯೂಟ್ ಕಾಣಿಸುತ್ತೆ. ಇದು ಖುಷಿಗೆ ತಗೊಂಡಿರೋದು ನಾನು. ನೀ ಚೆನ್ನಾಗಿರ್ತಾಗ ವಾ ಸೂಪರ್. ಆಮೇಲೆ ಇದು ಖುಷಿಗೆ ತಗೊಂಡಿರೋದು ನಾನು. ಅವಾಗ ಇಬ್ರು ಇದು ಮಾಡ್ಕೊಳ್ತಾರೆ, ಶೇರ್ ಮಾಡ್ಕೊಳ್ತಾರೆ. ಅದು ತೋರಿಸ್ತೀನಿ ಇರು ಖುಷಿ. ಆಮೇಲೆ ದಿಯಾದು ಇವಾಗ ಕೂದಲ ಸ್ವಲ್ಪ ಉದ್ದಾಗ್ಲಿಕ್ಕೆ ಅಂತ ಬಿಟ್ಟಿದ್ದೀನಿ, ಅವಾಗ ಕ್ಯೂಟ್ ಚೆನ್ನಾಗಿ ಕಾಣಿಸುತ್ತೆ ಇದು ಹಾಕಿದ್ರೆ. ಆಮೇಲೆ ಇದು ನೋಡಿ, ಒಂದು ಹಾಕಿದ್ರೆ ದಿಯಾ ತೋರಿಸೋದು ನೋಡಿ, ಎಷ್ಟು ಕ್ಯೂಟ್ ಕಾಣಿಸುತ್ತೆ, ಚೆನ್ನಾಗಿದೆ ಇದು. ಆಮೇಲೆ ಇದು ನೋಡಿ, ಇದು ಕ್ಯೂಟ್ ಚೆನ್ನಾಗಿದೆ, ಎಷ್ಟು ಫ್ಲವರ್ಸ್ ಇದೆ, ಇದು ತಗೊಳ್ಳೋ ಖುಷಿ. ಆಮೇಲೆ ಇದು ನೋಡಿ, ಎಲ್ಲ ಡ್ರೆಸ್ಸಿಗೆ ಯಾವ ತರಹ ಯಾವುದು ಎಲ್ಲ ಡ್ರೆಸ್ಗೂ ವೇರ್ ಮಾಡಬಹುದು. ಟ್ರೆಡಿಷ್ನಲ್ಲು ನಡೆಯುತ್ತೆ. ಆಮೇಲೆ ಈ ಥರ ಜೀನ್ಸ್ ಪ್ಯಾಂಟ್ ಹಾಕಿದ್ರೆ ಏನು ಇದಾಗಲ್ಲ, ಬಟ್ ಟ್ರೆಡಿಷ್ನಲ್ ಎಲ್ಲ ಹಾಕೋಬಹುದು. ಫ್ರಾಕ್ಸು, ಆಮೇಲೆ ಲೆಹಂಗಾ ಎಲ್ಲಕ್ಕೂ ಯೂಸ್ ಮಾಡ್ಬೋದು. ಇದು ನೋಡಿ ಎಷ್ಟು ಕ್ಯೂಟ್ ಆಗಿದೆ ನೋಡಿ. ಇದೆಲ್ಲ ಇದೆ. ಇವೆರಡೆಷ್ಟು ಹೈಲೈಟ್ ಕಾಣಿಸುತ್ತೆ ನೋಡಿ, ಅದು ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಆಮೇಲೆ ಇದು ಸೇಮ್ ತಗೊಂಡಿರೋದು, ಅವಳಿಗೊಂದು ಇವಳಿಗೊಂದು. ಇದು ಕಲೆಕ್ಷನ್ ಚೆನ್ನಾಗಿದೆ. ಆಮೇಲೆ ಈ ಥರದ್ದೊಂದು ಇರಲಿ ಅಂತ ತಗೊಂಡಿದ್ದೆ ಹೇರ್ ಬ್ಯಾಂಡು, ಇದು ಚೆನ್ನಾಗಿದೆ. ಆಮೇಲೆ ಇವೆರಡು ಮುತ್ತಿನ ತಗೊಂಡಿದ್ದೆ, ಮುತ್ತಿಂದ. ಇದು ಹಾಕೋ ನಿಂಗೆ ಹೆಂಗೆ ಅನ್ನಕ್ಕೆ ಕಾಣಿಸುತ್ತೆ ಅಂತ ಹೇಳು ಸ್ವಲ್ಪ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದು ಎಷ್ಟು ಲುಕ್ ಕೊಡುತ್ತೆ, ಚೆನ್ನಾಗಿರುತ್ತೆ ಇದು. ಓ ಖುಷಿ ಹಾಕೊಂಡು ನೋಡಿ ಇಲ್ಲಿ. ಖುಷಿ ಈ ಕಡೆ ಬಾ, ಈ ಕಡೆ ಬಂದು ತೋರಿಸು ಕ್ಯಾಮ್ರಾದಲ್ಲಿ. ನೋಡಿ ಎಷ್ಟು ಕ್ಯೂಟ್ ಕಾಣ್ತಾ ಇದೆ ಖುಷಿಗೆ, ಚೆನ್ನಾಗಿ ಕಾಣಿಸ್ತಾ ಇದೆ. ಆಮೇಲೆ ಈ ಥರದ್ದೊಂದು ಎಲ್ಲರೂ ಹತ್ರ ಇದ್ದೇ ಇರುತ್ತೆ. ಇದು ತುಂಬಾ ಚೆನ್ನಾಗಿದೆ. ಖುಷಿಗೆ ನೋಡಿ ಎಷ್ಟು ಕ್ಯೂಟ್ ಕಾಣಿಸ್ತಾ ಇದೆ. ಖುಷಿ ಏನು ಗೊತ್ತಾ, ಮೂಡ್ ಇದ್ರೆ ಬ್ಲಾಗಲ್ಲಿ ಬರ್ತಾಳೆ, ಮೂಡ್ ಇಲ್ಲ ಅಂದ್ರೆ ಇಲ್ಲ. ಅವಳು ಬಿಟ್ಟು ಹಿಂಗೆ ಮಾಡ್ಬೇಕಂತ ಏನಿರಲ್ಲ, ಬಟ್ ತಗೊಂಡು ಮಾಡ್ಬೇಕಂತಿರ್ತೀವಿ. ಬಟ್ ಆಕೆ ಸಪೋರ್ಟ್ ಅಷ್ಟೊಂದು ಮಾಡಲ್ಲ. ದಿಯಾ ಅಂತಾರ, ದಿಯಾ ಹೆಂಗೆ ಎಲ್ಲಕ್ಕೂ ಇಂಪಾರ್ಟೆನ್ಸ್ ಕೊಟ್ಟು ನಾನು ಹೇಳ್ದಂಗೆ ಕೇಳ್ಕೊಂಡು ಇದು ಬಿಡ್ತಾಳೆ. ಇವಳು ಆ ಥರದ್ದಿಲ್ಲ, ಮೂಡು ಥರ ಮಾಡ್ತಾಳೆ. ಇದು ನೋಡಿ, ಎರಡು ಕಿವಿಗಳು ಚೆನ್ನಾಗಿದೆ ಇದು ಬಿ ಕೂಡ. ಆಮೇಲೆ ಇದು ಬ್ಲ್ಯಾಕ್ ಕಲರ್ ಒಂಥರ ಮಿನ್ಸ್ ಇದೆ, ಚೆನ್ನಾಗಿದೆ ಇದು. ಖುಷಿ ಬಂದು ಕೂತ್ಕೊಳ್ಳಿ ನೋಡಿ, ಐ ಲವ್ ಯು. ಆಮೇಲೆ ಇದು ನೋಡಿ, ಇದು ಹಾಕೋದಿಯ ಎಲ್ಲಿಗೆ ಸೇಮ್ ಅದೆಷ್ಟು ಕ್ಯೂಟ್ ಇದೆ ನೋಡಿ, ಬ್ಲ್ಯಾಕು. ಇದು ಸೇಮ್ ಅಂತ ಇದೆಯಾ ನೀನು? ಓಕೆ ಖುಷಿ ಇದ್ದಿದ್ದಿ. ಆಮೇಲೆ ಎಲ್ಲ ಕಲರ್ಸ್ ಒಂದು ಮಾಡು, ಆಮೇಲೆ ತೋರಿಸ್ಬಿಡೋನು. ಆಮೇಲೆ ಇದು ನೋಡಿ, ಬ್ಲ್ಯಾಕ್ ಕಲರ್ ಎಲ್ಲ ಡ್ರೆಸ್ಗೆ ಎಲ್ಲ ಥರ ಸೂಟ್ ಆಗಿಬಿಡುತ್ತೆ. ಆಮೇಲೆ ಇದೆಲ್ಲ ಬಾಗಿದೆ. ಇದು ನೋಡಿ, ಎರಡು ತೊಗೊಂಡಿದ್ದೇನೆ ನೋಡಿ, ಸೇಮ್ ಪ್ಯಾಟರ್ನ್. ಚೆನ್ನಾಗಿದೆ ಅಲ್ವಾ ಇದು ಚೆನ್ನಾಗಿದೆ. ಆಮೇಲೆ ಇದು ಚೆನ್ನಾಗಿದೆ ನೋಡಿ, ಅದೆಷ್ಟು ಕಲೆಕ್ಷನ್ ಇದೆ. ಎಲ್ಲ ಒಂದೊಂದು ಥರ ನಾನು ತೊಗೊಂಡ್ಬಿಟ್ಟಿದ್ದೀನಿ. ಎಲ್ಲನೂ ಸ್ಕೂಲ್ಗಾಗಲಿ ಎಲ್ಲರ ಫಂಕ್ಷನ್ಸ್ಗಾಗಲಿ
ಎಲ್ಲ ಚೆನ್ನಾಗಿ. ನನಗೆ ಮಕ್ಕಳನ್ನ ತಯಾರು ಮಾಡೋದಂದರೆ ತುಂಬ ಇಷ್ಟ. ಅದಕ್ಕೆ ನನಗೆ ಈ ಥರದ್ದೆಲ್ಲ ಇನ್ನೂ ತುಂಬ ಕಲೆಕ್ಷನ್ ಇದೆ ಅವ್ರದ್ದು. ಡ್ರೆಸ್ ಕಲೆಕ್ಷನ್ ಆಗಲಿ, ಆಮೇಲೆ ಇದು ಹಾರ, ನಕ್ಲೆಸ್, ಆ ಥರ ಕಲೆಕ್ಷನ್ ಆಗಲಿ, ಅದು ಒಂದಿನ ಬ್ಲಾಗ್ ಮಾಡ್ತೀನಿ. ಬಟ್ ಇದು ಎಕ್ಸಸರೀಸ್ ಇವತ್ತು ಮಾಡ್ತಾ ಇದ್ದೇನೆ. ಆಮೇಲೆ ನೋಡಿ ಇದು ಎಷ್ಟು ಕ್ಯೂಟ್ ಇದೆ ನೋಡಿ. ಇದೊಂದು ಸಲ ಹಾಕೋ. ಆಮೇಲೆ ಈ ಥರ ಹಾಕೋದೇನು ಕ್ಯೂಟ್ ಎಷ್ಟು ಕಾಣಿಸುತ್ತೆ ನೋಡಿ. ಅದು ಇದೆಲ್ಲ ಕೂದಲ ಹೀಗೆಲ್ಲ ತೆಗೆದುಬಿಟ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಇದೇನು ಮ್ಯಾಮ್ ಮಾಡು, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಆಮೇಲೆ ಇಲ್ಲೊಂದು ಬ್ಲ್ಯಾಕ್ ತೋರಿಸಿದ್ದೆ ಅಲ್ವಾ, ಇದ್ರ ಫುಲ್ ಒಂದು ಬ್ಲ್ಯಾಕು ಒಂದು ಸಿಲ್ವರ್ ಇದ್ರ ಕಲರ್ ತೊಗೊಂಡಿರೋದು, ಸ್ವಲ್ಪ ವೈಟ್ ಥರ ಆ ಥರ ಕಲರ್ ತೊಗೊಂಡಿರೋದು ಇದನ್ನು. ಆಮೇಲೆ ಇದು ಒಂದು ಎಲ್ಲ ತುಂಬ ಕಲೆಕ್ಷನ್ ಇದೆ ಅವ್ರದ್ದು ನೋಡಿ. ಇದು ವೈಟ್ ಕಲರ್ ಈ ಥರ ಇದು ನೋಡಿ. ಆಮೇಲೆ ಇದು ಇಷ್ಟೇ ಕ್ಯೂಟ್ ಬರ್ತಡೇದ ಆ ಥರದ್ದು ಎಷ್ಟು ಕ್ಯೂಟಾಗಿದೆ ನೋಡಿ. ಇದು ತುಂಬ ಚೆನ್ನಾಗಿದೆ. ಇದು ಕಾಣಿಸ್ತಾ ಇದೆಯಾ ಕ್ಯಾಮ್ರಾದಲ್ಲಿ? ಇದು ಎಷ್ಟು ವೈಟ್ ಇದೆ, ಇದು ಚೆನ್ನಾಗಿದೆ. ಆಮೇಲೆ ಇದು ವೈಟ್ ಇದೆ. ಇದು ತುಂಬ ಎಲ್ಲ ಡ್ರೆಸ್ಸಿಗೆ ಸೂಟ್ ಆಗೋ ಹಂಗೆ ನಾನು ತೊಗೊಂಡಿರೋದು ನೋಡಿ. ಇದು ಎಷ್ಟು ಮಿಕ್ಕಿ ಮೌಸ್ ಥರ ಚೆನ್ನಾಗಿದೆ. ಆಮೇಲೆ ಇದು ಚೆನ್ನಾಗಿದೆ. ಇರಿ ಯಾರು ಬಂದ್ರಂತ, ದಿಯಾ ಫ್ರೆಂಡ್ಸ್ ಬಂದರು, ಅದಕ್ಕೆ ದಿಯಾ ಖುಷಿ ಹೋಗ್ಬಿಟ್ರು ಅವರು. ಇನ್ನು ಎಕ್ಸಸರೀಸ್ ಎಲ್ಲ ಇಲ್ಲೇ ಉಳಿದು ಇನ್ನೆಲ್ಲನೂ ನಾನು ಮುಂದುವರಿಸಬೇಕು. ಮಕ್ಕಳು ನೋಡಿದ್ದಾಗ ಮಾಡ್ತಾರೆ, ಇಲ್ಲ ಅಂದರೆ ಹೋಗ್ಬಿಟ್ರು. ಪಟ್ ಹೋಗಿ ಅರ್ವಿ ಕಳೆದು ಈಗ ಆಟಕ್ಕೆ ಹೋಗ್ಬಿಟ್ರು ಅವರಲ್ಲಿ. ಅವ್ರ ಕಿಚನ್ ಸೆಟಪ್ ಇದೆಯಲ್ಲ ಅಲ್ಲಿ ಎಲ್ಲರೂ ಅವ್ರ ಫ್ರೆಂಡ್ಸ್ ಬಂದರು, ಅದಕ್ಕೆ ಅವ್ರು ಹೋದರು ನೋಡಿ. ಅದು ಎಲ್ಲನೂ ಹಿಂಗೆ ಲಾಂಗ್ ಹೇರ್ ಬ್ಯಾಂಡ್ ಆದರೆ ಇದು ಹೆಂಗೆ ಅಂದರೆ ಒಂದು ಸೈಡ್ ಹಾಕಿ ಹಿಂಗೆ ಹಾಕಿಬಿಟ್ಟಿದ್ರೆ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ಕ್ಯೂಟ್ ಕಾಣಿಸುತ್ತೆ. ಅದಕ್ಕೆ ಇವು ನೋಡಿ ಈ ಥರದ್ದು ಬಟರ್ಫ್ಲೈ ಆ ಥರ ತೊಗೊಂಡಿರೋದು ಒಂದು, ಇದೆರಡು ಇಬ್ರಿಗೂ ಒಂದೊಂದು ನೋಡಿ. ಇದೆಷ್ಟು ಕ್ಯೂಟಾಗಿದೆ ಈ ಥರ. ಆಮೇಲೆ ಇವು ಇಬ್ರಿಗೂ ಒಂದೊಂದು, ಒಬ್ಬಳಿಗೆ ಪಿಂಕು ಒಬ್ಬಳಿಗೆ ರೆಡ್ಡು ಆ ಥರ ತೊಗೊಂಡು, ವೈಟು ಪಿಂಕು, ಇದು ವೈಟು ಇದು ಪಿಂಕ್ ತೊಗೊಂಡಿರೋದು. ಆಮೇಲೆ ಈ ಥರ ಇವಾಗ ಈ ಹೇರ್ಸ್ ಬಿಟ್ಟಿದ್ದೀನಿ ನಾನು, ಎರಡು ಕಡೆ ಹಾಕಿ ಜುಟ್ಟು ಹಾಕಿ ಹಾಕಬೇಕು ಅಂತ ಈ ಥರದ್ದೆಲ್ಲ ಆವಾಗನೇ ತೊಗೊಂಡಿರೋದು ನಾನು. ಇವು ಕಲರ್ಸು, ಆಮೇಲೆ ಇದು ಬ್ಲ್ಯಾಕು ವೈಟು, ಆಮೇಲೆ ಇಲ್ಲೊಂದು ಸ್ವಲ್ಪ ಇದೆ ನೋಡಿ ಈ ಥರ ತೊಗೊಂಡಿರೋದು. ಆಮೇಲೆ ಇದು ಹೆಂಗಂದರೆ ಇವು ಇನ್ನೊಂದು ಸ್ವಲ್ಪ ಇದೆ, ತೋರಿಸ್ತೀನಿ ರೀ. ಇದು ಚೆನ್ನಾಗಿದೆ, ಇದು ಕ್ಯೂಟ್ ಇದೆ. ಆಮೇಲೆ ಇವಾಗ ಹೊಸ ಥರ ಬಂದಿದೆ ನೋಡಿ, ಇದು ಬಟರ್ಫ್ಲೈ ಈ ಥರ ಹಿಂಗೆ ಮಾಡ್ತಾನೆ ಇರುತ್ತೆ. ಅವ್ರು ಯಾವಾಗೂ ಹಿಂಗೆ ಹಾಕ್ಕೊಂಡಿರ್ತಾರೆ ಅದನ್ನು. ಓಕೆ, ಇದು ಚೆನ್ನಾಗಿದೆ ನೋಡಿ. ಇದು ಒಂದು ಎರಡಿದೆ, ಕ್ಯೂಟ್ ಇದೆ, ಚೆನ್ನಾಗಿದೆ ಇದು. ಆಮೇಲೆ ಈ ಥರದ್ದು ತುಂಬ ಇದೆ ಅವ್ರದ್ದು. ಆಮೇಲೆ ಇದು ಇದೆಯಲ್ಲ, ಇದು ಕ್ಲಿಪ್ಸ್ ಇದೆಯಲ್ಲ, ಇದು ಎಲ್ಲಿ ಹೋದರೂ ಕೂಡ ಇದೆಲ್ಲರೂ ಕೇಳ್ತಾರೆ, ಈಗ ಎಷ್ಟು ಕ್ಯೂಟ್ ಇದೆ ಕ್ಲಿಪ್ಸು ಅಂತ. ಇದು ನೋಡಿ, ಇದು ಎಷ್ಟು ಚೆನ್ನಾಗಿದೆ ನೋಡಿ. ಇದು ನೋಡಿ ತೋರಿಸ್ತೀನಿ ನೋಡಿ ನಾನು, ಎಷ್ಟು ಕ್ಯೂಟಾಗಿದೆ, ಎಷ್ಟು ಚೆನ್ನಾಗಿವೆ ಇವು. ಹಾಕಿಬಿಟ್ರೆ ಎಷ್ಟು ಕ್ಯೂಟ್ ಚೆನ್ನಾಗಿ ಕಾಣಿಸುತ್ತೆ ಅವರಿಗೆ. ತುಂಬ ಚೆನ್ನಾಗಿದೆ ಇವು ನೋಡಿ. ಖುಷಿ ತಯಾರಾಗಿ ಹೊರಟ್ಬಿಟ್ರು ನೋಡಿ. ಇದು ಎಷ್ಟು ಕ್ಯೂಟಾಗಿದೆ, ತುಂಬ ಇದೆ ಇದು ನನ್ನ ಹತ್ರ ಕಲೆಕ್ಷನ್. ಚೆನ್ನಾಗಿದೆ ಇದು ತುಂಬ ಚೆನ್ನಾಗಿರುತ್ತೆ. ಹಾಕಿಬಿಟ್ರೆ ಯಾವ ತಲೆ ಒಂದು ಹಾಕಿದ್ರೆ ಏನು ಹಾಕ್ಕೊಂಡಿದ್ದಾರೆ ಕ್ಯೂಟು, ಎಷ್ಟು ಚೆನ್ನಾಗಿದೆ. ಎಲ್ಲರೂ ಗಿವ್ ಮಿ ಒನ್ ಅಂತ ಈ ಥರಕ್ಕೆಲ್ಲ ಹಾಸ್ಪಿಟ್ಲಿಗೆ ಹೋದಿಗೆ ಎಲ್ಲರೇ ಹೋದಲ್ಲಿ ಎಲ್ಲರೂ ಕೇಳ್ತಿರ್ತಾರೆ. ಚೆನ್ನಾಗಿರುತ್ತೆ ಇದು. ಆಮೇಲೆ ಇಲ್ಲೊಂದು ಸ್ವಲ್ಪ ಇದೆ ಅನಿಸುತ್ತೆ, ತೋರಿಸ್ತೀನಿ. ಓ, ಬಿಗ್ ಬಟರ್ಫ್ಲೈ. ಓಕೆ, ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದೆಲ್ಲೋ ಸಿಕ್ಕಾಕೊಂಡಿದೆ, ಇರು ಸ್ವಲ್ಪ ತೆಗಿತೀನಿ ಇರ್ರಿ. ಇದು ನೋಡಿ, ಇದು ಚೆನ್ನಾಗಿದೆ. ಇದು ನಾನು ನೋಡಿ ಎಷ್ಟು ಕ್ಯೂಟ್ ಇದೆ, ಚೆನ್ನಾಗಿದೆ ಇದೊಂದು. ಆಮೇಲೆ ಇದೊಂದು ತುಂಬ ಚೆನ್ನಾಗಿದೆ ಇದು. ರೀ ಇದು ಬಾಗ್ಲ ಇಟ್ಟು ಬರ್ರಿ. ಇದು ನೋಡಿ, ಇವೆಲ್ಲ ಬಟರ್ಫ್ಲೈ ಕ್ಲಿಪ್ಸ್, ಬಟರ್ಫ್ಲೈ
ಕ್ಲಿಪ್ಸ್ ಅನ್ಬೇಕು ಇದಕ್ಕೆ. ನೋಡಿ ಇದು ತುಂಬ ಚೆನ್ನಾಗಿದೆ ನೋಡಿ, ಇದು ಎಷ್ಟು ಕ್ಯೂಟ್ ಆಗಿದೆ. ಆಮೇಲೆ ಇದು ನೋಡಿ, ಇದು ನೋಡಿ, ಇದು ಎಲ್ಲನೂ ಸ್ಟೋನದಿದೆ. ಇದು ತುಂಬ ಚೆನ್ನಾಗಿದೆ. ಆಮೇಲೆ ಇದು ಇಲ್ಲೇ ನೋಡ್ಕೊಂಡು ಬಿಡಿ, ಇದು ತುಂಬ ಚೆನ್ನಾಗಿದೆ ನೋಡಿ. ಎಲ್ಲ ಎಷ್ಟಿದೆ, ನನಗೆ ತುಂಬ ಕ್ಯೂಟ್ ಅನಿಸಿದ್ದು ಅನ್ನೋಣ ನಾನು ತುಂಬ ತೊಗೊಂಡ್ಬಿಟ್ಟೆ ಅಲ್ಲಿ. ಎಲ್ಲೋ ಜಾತ್ರೆಯಲ್ಲಿ ತೊಗೊಂಡ್ಬರ್ಬೇಕು, ಇಲ್ಲಾಂದರೆ ಎಲ್ಲೋ ಗೊತ್ತಿಲ್ಲ, ಅಷ್ಟೊಂದು ನೆನಪಿಲ್ಲ. ಬಟ್ ಇಷ್ಟೆಲ್ಲ ಒಂದೇ ಸೆಟ್ ಅವಾಗೇ ತೊಗೊಂಡಿರೋದು ನಾನು. ಇದು ನೋಡಿ ಈ ಥರದ್ದಿದೆ, ತುಂಬ ಚೆನ್ನಾಗಿರುತ್ತೆ ಇದು. ನನ್ನ ಮಕ್ಕಳಿಗೆ ಹಾಕಲಿಕ್ಕೆ ತುಂಬ ಇಷ್ಟ ಆಗುತ್ತೆ ಎಲ್ಲನೂ. ಈ ಥರ ಕ್ಯೂಟ್ ಜೋತ್ ಹಾಕಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಆಗಳೇ ತೊಗೊಂಡೆಲ್ಲ ಅದೇ ಇದು, ಮತ್ತು 2 ಸೆಟ್. ನನಗೆಲ್ಲ 2 ಮಕ್ಕಳಿದೆ ಅನ್ನೋ 2 ಸೆಟ್ ತೊಗೊಂಡ್ಬಿಡ್ತೀನಿ. ಯಾಕಂದರೆ ಅವಳು ಜೋಗಾಡೋದು ಬೇಡ, ಅವಳು ಜೋಗಾಡೋದು ಬೇಡ. ಅದಕ್ಕೆ ಆಲ್ಮೋಸ್ಟ್ ನಾನು ಯಾವಾಗಲೂ 2 ತೊಗೋಕೆ ಟ್ರೈ ಮಾಡಿರ್ತೀನಿ. ನೋಡಿ ತುಂಬ ಚೆನ್ನಾಗಿದೆ, ಕ್ಯೂಟಿಗಿದೆ. ಆಮೇಲೆ ನಾನು ಯಾಕೆ ಸ್ವಲ್ಪ ನರ್ವಸ್ಡ್ ಆಗಿದ್ದೀನಿ ಅಂದರೆ, ಇವಾಗ ಫಸ್ಟ್ ಬ್ಲಾಗ್ ನಂದು. ಅದಕ್ಕೆ ಸ್ವಲ್ಪ ಹೋಗ್ತಾ 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 ನನಗೂ ರೂಢಿ ಆಗ್ಬೋದು. ಅದಕ್ಕೆ ಸ್ವಲ್ಪ ಏನೋ ಒಳಗೆ ನರ್ವಸ್ಸು, ಆಮೇಲೆ ಅದರ ಭಯ ಎಲ್ಲ ಇನ್ಕ್ಲೂಡ್ ಆಗಿಬಿಟ್ಟಿದೆ. ಅದಕ್ಕೆ ಪ್ಲೀಸ್ ನನಗೆ ಪ್ರೋತ್ಸಾಹಿಸಿ. ಆಮೇಲೆ ಏನು ತಪ್ಪಿದರೆ ಕರೆಕ್ಟಾಗಿ ಹೇಳಿ ನಾನು ತಿದ್ಕೊಳ್ತೀನಿ. ಅದು ಬಿಟ್ಟು ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಬೇಡಿ ಅಂತ ನಾನು ಅಂದ್ಕೊಂಡಿದ್ದೀನಿ. ಆ ಥರ ಮಾಡಬೇಡಿ. ಆಮೇಲೆ ಇದು ನೋಡಿ ಚೆನ್ನಾಗಿದೆ, ಅದೇ ಥರ ಇದು ಅದೇ ಥರ ಎಲ್ಲ ಸೇಮ್ ಅದೇ ಥರ ಇದೆ. ಅದು ಅವ್ರದ್ದು ವಾಚು ಅದು. ಆಮೇಲೆ ಅದು ಒಂದು ಬ್ಲಾಗ್ ಮಾಡ್ತೀನಿ. ಇಷ್ಟೇ, ಇನ್ನೂ ಇತ್ತು ಇದೆಲ್ಲ ಸೇಮ್ ಅದೇ ಥರ ಇರೋದು. ಆಮೇಲೆ ಅದೇ ಥರ ಇರೋದು. ಇದು ಒಂಥರ ಬೇರೆ ಇದೆ ನೋಡಿ. ಇದು ಒಂಥರ ಎಲ್ಲ ಕಲರ್ ಸೂಟ್ ಆಗಿ ಮೇಕಪ್ ಮಾಡೋ ಹೇಳಿದಾಗ ಅವ್ರಿಗೆ ಹಿಂಗೆ ಹಾಕಿ ಹಿಂಗೆ ಕೂದೆಲ್ಲ ಹಿಂದೆ ಹೋಗಿಸ್ಬೋದು, ಆ ಥರ ಇದೆ ಇದು. ಆಮೇಲೆ ಇದು ನಂದು ಇದು ಇಲ್ಲಿ ಇದು ಹಾಕಿ ಇಲ್ಲಿ ಹಿಂದೆ ಹಾಕ್ಬೋದು ಇದನ್ನು. ಅದಿದೆ ಇದು ಚೆನ್ನಾಗಿದೆ ಇದು. ಆಮೇಲೆ ಇದೇಗೂ ನಾ ಸಣ್ಣ ಕ್ಲಿಪ್ಸ್ ತೋರಿಸಿನಲ್ಲ, ಹಾಗೆ ಇವು ನೋಡಿ, ಇವು ತುಂಬ ಚೆನ್ನಾಗಿರುತ್ತೆ. ಇದು ಆ ಥರ ಕ್ಲಿಪ್ಸ್ 2 ಆ ಕಡೆ ಈ ಕಡೆ. ಇವಾಗ ದಿಯಾ ಬ್ಲಾಗ್ಸಲ್ಲಿ ಫಸ್ಟ್ ಬ್ಲಾಗಲ್ಲಿ ಹಾಕಿದ್ದೀನಿ ನಾನು, ಕಿರುಪರಿಚಯಲ್ಲಿ ದಿಯಾಗ. ಎಷ್ಟು ಕ್ಯೂಟ್ ಅನ್ನಿಸ್ತಾ ಇದೆ ಇದು. ಇದು ಒಂದು ಬಾಕ್ಸ್ ಅವಳಲ್ಲಿ ಬರ್ಡೇ ಮಾಡಿರೋವಾಗ ಅವಳಿಗೆ ಗಿಫ್ಟ್ಸ್ ಬಂದಿದ್ದು. ತುಂಬ ಕ್ಯೂಟ್ ಇದೆ ಇದು, ನಂಗೆ ತುಂಬ ಇಷ್ಟ ಆಗುತ್ತೆ ಇದು ಅವರಿಗೆ ಹಾಕಲಿಕ್ಕೆ. ಆಮೇಲೆ ಇದೇ ಥರದ ಇನ್ನೂ ನನ್ನ ಕಡೆ ಚಿಕ್ಕದು ಇದೆ, ಇದಕ್ಕಿಂತ ಚಿಕ್ಕದಿದೆ, ಕ್ಯೂಟ್ ಇದೆ. ಅದು ತುಂಬ ಚೆನ್ನಾಗಿದೆ. ಆಮೇಲೆ ಆಯಿತು, ಅವರಿಬ್ಬರದು ಒಂದೊಂದು ವಾಚ್. ಅವಳದು ವಾಚ್ ಎಲ್ಲಿ ಹೋಗೋದಾಳೋ ಗೊತ್ತಿಲ್ಲ, ಬಟ್ ಅವಳದೊಂದು ವಾಚ್ ಇದೆ, ಅವ್ರದ್ದು ಎಲ್ಲಿದೆ ಅಂತ ಗೊತ್ತಿಲ್ಲ. ಓಕೆ, ಇಷ್ಟೇ ನನ್ನ ಬ್ಲಾಗು. ಓಕೆ, ಇಷ್ಟೇ ಅವ್ರ ಬ್ಲಾಗು. ನನಗೆ ಯಾವ ಥರ ಬ್ಲಾಗ್ ಬೇಕಂತ ನನಗೆ ಕಮೆಂಟಲ್ಲಿ ಹೇಳಿ, ನಾನು ಆ ಥರದ್ದೆಲ್ಲ ಬ್ಲಾಗ್ ಮಾಡಲಿಕ್ಕೆ ಇಷ್ಟಪಡ್ತೀನಿ. ನಾನು ಎತ್ತರಲೇ ರೆಡಿ ಏನಂದರೆ ನೋಡಿ, ಇತ್ತರಲೇ ನೋಡಿ ಆಮೇಲೆ ಏನಂತ ತೋರಿಸ್ತೀನಿ, ಚೆನ್ನಾಗಿದ್ದಾವೆ. ಇತ್ತರಲೇ ಅದಕ್ಕೆ ನಾನು ರೆಡಿ ಮಾಡೋಣ. ಆಮೇಲೆ ಯಾವ ನೆನಪು ಏನಂದರೆ ಈ ಥರದ್ದೇ. ಆಮೇಲೆ ಒಂದು ಪರ್ಪಲ್, ಪಿಂಕ್ ಮತ್ತೆ ಕ್ಲಿಪ್ ನೋಡಿ. ನೋಡಿ ಇದು ನಾನು ಡಿಮಾರ್ಟ್ದಾಗ ತಗೊಂಡಿರೋದು. ಚೆಂದ ಕ್ಯೂಟ್ ಇದ್ದಾವೆ. ಆಮೇಲೆ ಇನ್ನೊಂದಿದ್ದಾವೆ, ಇದೇ ನಂಗೆ ಗೊತ್ತಿಲ್ಲ. ಇದೇ ನಂಗೆ ಗೊತ್ತಿಲ್ಲ. ಇನ್ನೊಂದು ಥರ ತೋರಿಸ್ತೀನಿ ನೋಡಿ, ಚೆಂದ ಇದೆ. ಕ್ಲಿಪ್ ಇನ್ನೊಂದಿದೆ ನೋಡಿ, ಇದು ಭಾಳ ಚಂದ ಇದೆ. ಇದು ನಂಗೆ ಭಾಳ ತುಂಬ ಇಷ್ಟ ಆಯಿತು ನಂಗೆ. ಮತ್ತೆ ಕ್ಲಿಪ್ಪು ನೋಡ್ರಿ, ಬನ್ನಿ ನೋಡಿ ಯಾವ್ಯಾವಿದೆ ನೋಡಿ, ಯಾವ್ಯಾವಿದೆ
ಇನ್ನು ಬೇರೆ ತೋರಿಸ್ತೀವಿ. ಇದು ಖುಷಿಂದು. ನಮಗೆ ಅಲ್ಲೊಂದು ಹೋಗಿದೆ ಅಲ್ಲೇ ಹಾಕೊಂಡು ತೋರಿಸ್ಲಿಯ? ಚೆನ್ನಾಗಿ ಕಾಣ್ತಾ ಇದೆಯಲ್ಲ. ನಿಮಗೂ ಇಷ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಇದು ಭಾಳ ಇಷ್ಟ ಆಗಿದೆ ನನಗೆ. ಗೋಲ್ಡ್ ಇದೆ ಇದು. ಕಟ್ ಮಾಡು. ನಾನೆಲ್ಲ ಹೇಳಿ ನಾನೆಲ್ಲ ತೋರಿಸ್ತೀನಿ, ಅವರು ತೋರಿಸ್ತಾರೆ, ನಾನು ತೋರಿಸ್ತೀನಿ. ನೀವು ತೋರಿಸಿ. ಇವತ್ತು ನಾವು ಫಿಶ್ ತೋರಿಸ್ತಾ ಇದ್ದೀವಿ. ಇದಕ್ಕೆ ನಾವು ಮ್ಯಾಚ್ ಆಗುತ್ತೆ. ಇದೆಲ್ಲ ನಾನೇ ಸೆಟ್ ಮಾಡಿದ್ದು. ದಾಡಿ ನಂಗೆ ಕೊಟ್ರು. ಆಮೇಲೆ ಇದು ದಾಡಿನ ತೊಗೊಂಡ್ಬಂದಿದ್ರು. ಇದು ಆ ದಾಡಿನ ಹಿಂಗೆಲ್ಲ ಕೈ ಹಾಕಿದ್ರು. ಇದ್ರ ಬಾಯಾಗ ಏನೇನು ನೋಡಿ, ಇದ್ರ ಬಾಯಾಗೆ ಇದ ಎಲ್ಲ ಕಲ್ಲು. ನಿಮಗೂ ಇಷ್ಟ ಆಗಿದೆ ಅಂತ ಎಲ್ಲ ಕಲ್ಲು ತಗೊಳ್ಳಿ. ಇನ್ನೊಂದಿದೆ ಇದ್ರದ್ದು, ಅದು ಮನೆ. ಇದು ಮಸಾಲೆ, ಅದು ಕಡಿತೈತದು ಒಂದಿದ್ದಾವೆ. ಇದು ಮಾಡುತ್ತೆ ನಾನು. ಅದಕ್ಕೆ ಊಟ ಬೇಕಂತ. ಊಟ ಏನೋ ಕೊಡೋದಿಲ್ಲ, ನಾನು ಕೊಡೋದು. ನನಗೆ ಇದು ಮ್ಯಾಚ್ ಆಗಿದೆ. ಪರ್ಪಲ್ ಇದೆ ಅಲ್ಲ, ಅಲ್ಲಿ ಪರ್ಪಲ್ ಪಿಂಕ್ ಇದೆ. ಇಷ್ಟ ಇಲ್ಲಿ ಪಿಂಕ್ ಇದೆ ನೋಡಿ. ಎಲ್ಲೋ ಪಿಂಕ. ಅದು ಕಣ್ಣು ಹೆಂಗಿದೆ ನೋಡಿ ಅಲ್ಲಿ. ಕಣ್ಣು ಇದು ನಂಗೆ ಬಾಲ್ ಕಡಿತೈತಿ. ಇದು ಬಿ ನಮ್ಮ ಬಾಲ್ ಕಡಿತೈತಿ. ಇವು ಬಾಲ್ ಎರಡು ಸ್ಟ್ರಾಂಗ್ ಇದೆ. ಟೈಗರ್ ಫಿಶ್ ಬಿ. ಇನ್ನೊಂದಿದೆ, ಎಲ್ಲಿ ಹೋಗ್ತೇನೆ ನೋಡ್ತೇನೆ. ಇಲ್ಲ ಬನ್ನಿ ತೋರಿಸ್ತೇನೆ. ಅಲ್ಲೇ ಇದೆ ಅದು. ಇದು ಲೀಫ್. ಅದಕ್ಕೆ ಇಂಗ್ಲೀಷ್ದಾಗ ಅಂದರೆ ಲೀಫ್. ಬಾಯ್ ನೆಕ್ಸ್ಟ್ ಬ್ಲಾಗ್ ನಾನು ತೋರಿಸ್ತೇನೆ. ಬಾಯ್. ನೋಡಿದೆ ಎಲ್ಲ ಬ್ಲಾಗ್ ನೋಡ್ರೆ ಎಕ್ಸಸರೀಸ್ದ. ಆಮೇಲೆ ದಿಯಾ ಖುಷಿ ಆಟಕ್ಕೆ ಹೋದ್ರಂತ ಹೇಳಿದೆ ಅಲ್ವಾ. ಬನ್ನಿ, ಅವ್ರು ಬೇಗ ಡ್ರೆಸ್ ಕಳೆದು ಪಟ್ನ ಫ್ರೆಂಡ್ಸ್ ಬಂದ್ರೆ ನಾನು ಲಾಗ್ ಮಾಡೋದು ಬಿಟ್ಟು ಓಡಿ ಹೋಗ್ಬಿಟ್ರು. ತೋರಿಸ್ತೀನಿ ಯಾವ ಥರ ಆಡ್ತಾ ಇದ್ದಾರೆ ಅಂತ. ಅಲ್ಲಿ ಹೋಗಿ ನೋಡೋಣ ಬನ್ನಿ. ಕ್ಯಾಮ್ರಾ ಆನ್ ಮಾಡ್ತೀನಿ ರೀ. ನೋಡಿ ಖುಷಿ ಹೆಂಗೆ ಕೂತಾಳೆ, ಅದೇ ಹೆಂಗೆ ಕೂತಿದ್ದಾಳೆ ನೋಡಿ. ಎಲ್ಲರೂ ಯಾವ ಥರ ಕೂತಿದ್ದಾರೆ ಅಂತ. ಹಾಯ್ ಮಾಡು ಅದೇ, ಹಾಯ್ ಮಾಡು. ಯಾಕೆ ಸಪ್ಪಗಾಗಿದ್ದೀಯ? ನೋಡಿ ಮಕ್ಕಳನ್ನ ನಮ್ಮ ಕೆಲ್ಸಕ್ಕೆ ಜಾಸ್ತಿ ಇಲ್ಲೇ ಕುತ್ಕೋ, ಇಲ್ಲೇ ಬ್ಲಾಗ್ ಮಾಡು ಆ ಥರ ಹೇಳೋಕ್ಕಾಗಲ್ಲ. ಅವ್ರಿಗೂ ನಾವು ಫ್ರೀಡಮ್ ಕೊಡಬೇಕು. ಅವರು ಯಾವಾಗ ನಂಗೆ ಎಷ್ಟಾಗುತ್ತೋ ಅಷ್ಟು ಹೆಲ್ಪ್ ಮಾಡಲಿ, ಇಲ್ಲ ಅಂದರೆ ಬಿಟ್ಕೊಟ್ಟು ಹೋಗಿ ಅವ್ರ ಫ್ರೆಂಡ್ಸ್ ಬಂದರೆ ಆಟಕ್ಕೆ ಹೋಗಲಿ, ಎಲ್ಲ ಆಗಲಿ. ನಾನೇನು ಹೀಗೆ ಬ್ಲಾಗ್ ಮಾಡು, ಈ ಥರ ಮಾಡು ಅಂತ ಮಕ್ಕಳಿಗೇನು ಹೇಳಲ್ಲ. ಬಟ್ ಎಷ್ಟಾಗುತ್ತೋ ಅವರು ಸ್ವಲ್ಪ ಬ್ಲಾಗ್ ಮಾಡ್ತಾರೆ. ಇಲ್ಲ ಆದರೆ ಓಡಿ ಹೋಗಲಿ, ಚೆನ್ನಾಗಿ ಆಡ್ಕೊಳ್ಳಿ ಅನ್ನೋದೇ ನನ್ನ ಊಹೆ, ನನ್ನ ಇದು ಅಭಿಪ್ರಾಯ. ನೋಡಿ ನಮ್ಮ ಯಜಮಾನ್ರು ಹೆಂಗೆ ಮಲ್ಕೊಂಡಿದ್ದಾರೆ, ತೋರಿಸ್ತೀನಿ ರೀ. ಬೇಡ ಅಂತ ಇದ್ದಾರೆ ಪಾಪ. ಓಕೆ, ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆದಷ್ಟು ಎಲ್ಲರೂ ಶೇರ್ ಮಾಡೋಕ್ಕೆ ಟ್ರೈ ಮಾಡಿ. ಇನ್ನು ಅರ್ಧ ತಾಸದಲ್ಲಿ ನಮ್ಮ ಯಜಮಾನ್ರಿಗೆ ಊಟ ಕೊಡಬೇಕು. ಅದಕ್ಕೆ ಎಲ್ಲನೂ ಪಟ ಮಾಡ್ಕೋತೀನಿ. ಓಕೆನಾ? ಜಲ್ದಿ ಮಾಡಿಕೊಂಡು, ನನಗೂ ಹಸು ಆಗಿದೆ ಸ್ವಲ್ಪ. ಅಷ್ಟೊಂದು ಚೆನ್ನಾಗಿ ಇವತ್ತು ನಾಷ್ಟ ಮಾಡಿಲ್ಲ ನಾನು. ಅದಕ್ಕೆ ಇವಾಗ ಬೇಗ ಮಾಡಿ